ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. 3 ಜನರ ನಡುವೆ ನಡೆದ ಪ್ರೀತಿ, ದ್ರೋಹ ಮತ್ತು ನಿರ್ಧಾರಗಳ ಕತೆ. ನಿಜವಾದ ಪ್ರೀತಿ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಕತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಒಂದು ಸುಂದರವಾದ ಕಾಲೇಜು, ಯುವ ಜನರ ಕನಸುಗಳು ತುಂಬಿದ ಜಾಗ. ಅಲ್ಲಿ ಕಾರ್ತಿಕ್, ನಂದನ ಮತ್ತು ಅಭಿ ಎಂಬ 3 ಓದುತ್ತಿದ್ದರು. 3 ಮೊದಲಿಗೆ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದರು. ಕಾರ್ತಿಕ್ ಶಾಂತ ಸ್ವಭಾವದ ಹುಡುಗ. ಅವನ ಪ್ರೀತಿಯಲ್ಲಿ ಮೋಸ ಇರಲಿಲ್ಲ. ಅಭಿ ಕಾನ್ಫಿಡೆಂಟ್, ಸ್ಟೈಲಿಶ್ ಆಗಿದ್ದ. ಅವನಿಗೆ ಲೈಫಲ್ಲಿ ಫುಲ್ ಫನ್ ಆಗಿತ್ತು. ನಂದನ ಸುಂದರ, ಸೌಮ್ಯವಾದ ಹುಡುಗಿ. ಅವಳು ಎಲ್ಲರಿಗೂ ಇಷ್ಟ ಆಗುವಂತ ಹುಡುಗಿ. 3 ಒಟ್ಟಿಗೆ ಓದುವುದು, ಕ್ಯಾಂಟೀನ್, ಫನ್ ಎಲ್ಲ ಇತ್ತು. ಅವರ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ತಾ ಇತ್ತು. ಕಾರ್ತಿಕ್ ನಿಧಾನವಾಗಿ ನಂದನಾಳನ್ನು ಪ್ರೀತಿಸಲು ಶುರು ಮಾಡಿದ. ಅವಳನ್ನು ನೋಡಿದಾಗ ಅವನ ಹೃದಯ ಬಡಿತ ಜಾಸ್ತಿ ಆಗುತ್ತಿತ್ತು. ಒಂದು ದಿನ ಅವನು ಧೈರ್ಯ ಮಾಡಿ ಹೇಳಿದ, ನಂದನ, ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ. ನಂದನ ಮೌನವಾಗಿ ನಗುತ್ತಾಳೆ. ನನಗೂ ನೀನಂದ್ರೆ ಇಷ್ಟ ಅಂತ ಹೇಳ್ತಾಳೆ. ಅವರ ಪ್ರೀತಿ ಅಲ್ಲಿಂದ ಶುರು ಆಯ್ತು. ಆದರೆ ಅಭಿಗೂ ನಂದನ ಮೇಲೆ ಸೇಮ್ ಫೀಲಿಂಗ್ಸ್ ಇತ್ತು. ಆದರೆ ಅವನು ಅದನ್ನು ಯಾರಿಗೂ ಹೇಳಿರಲಿಲ್ಲ. ಒಂದು ದಿನ ಅವನು ಕಾರ್ತಿಕ್ ಮತ್ತು ನಂದನಾಳನ್ನು ಒಟ್ಟಿಗೆ ನೋಡಿ ಅವನ ಹೃದಯ ಒಡೆದಂತಾಯಿತು. ಅಭಿ ಹೊರಗೆ ನಗುತ್ತಿದ್ದರೂ ಒಳಗೆ ನೋವು. ನನ್ನ ಪ್ರೀತಿ ಹೇಳೋದಕ್ಕೆ ಲೇಟ್ ಆಯ್ತಾ ಅಂತ ಯೋಚಿಸ್ತಿದ್ದ. ಅಭಿ ನಿಧಾನವಾಗಿ ಬದಲಾಗತೊಡಗಿದನು. ಅವನು ನಂದನಾಳಿಗೂ ಹತ್ತಿರವಾಗಲು ಪ್ರಯತ್ನಿಸಿದನು. ಕಾರ್ತಿಕ್ಗೆ ಡೌಟ್ ಬಂದು ಒಂದು ದಿನ ಕಾರ್ತಿಕ್ ಕೇಳಿದ, ನೀನು ಅಭಿ ಜೊತೆ ಇಷ್ಟು ಕ್ಲೋಸ್ ಯಾಕೆ? ನಂದನ ಹೇಳಿದಳು, ಅವನು ನಮ್ಮ ಫ್ರೆಂಡ್. ಆದರೆ ಅಲ್ಲಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಯಿತು. ಒಂದು ದೊಡ್ಡ ಜಗಳ ಆಯಿತು. ಕಾರ್ತಿಕ್ ಹೇಳಿದ, ನನಗೆ ಇಷ್ಟ ಇಲ್ಲ ಇದು. ನಂದನ ಕೋಪದಿಂದ ಹೇಳಿದ್ಲು, ಹಾಗಿದ್ರೆ ನಾವು ಬ್ರೇಕಪ್ ಮಾಡ್ಕೊಳ್ಳೋಣ. ಅವರ ಪ್ರೀತಿ ಅಲ್ಲಿಗೆ ಬ್ರೇಕಪ್ ಆಯಿತು. ಕೆಲವು ದಿನಗಳ ನಂತರ ಅಭಿ ಮತ್ತು ನಂದನ ಹತ್ತಿರವಾದರು. ಅಭಿ ತನ್ನ ಪ್ರೀತಿಯನ್ನು ಹೇಳಿದ. ನಂದನ ಕನ್ಫ್ಯೂಸ್ ಆಗಿದ್ರು ಅವಳು ಅವನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿದ್ಲು. ಕಾರ್ತಿಕ್ ಒಬ್ಬಂಟಿಯಾಗಿ ಕುಸಿದ. ನಾನು ಅವಳನ್ನು ಕಳೆದುಕೊಂಡೆ. ಒಂದು ದಿನ ನಂದನಾಗೆ ಸತ್ಯ ಗೊತ್ತಾಯಿತು. ಅಭಿ ಬೇಕು ಅಂತಾನೆ ಮಿಸ್ಅಂಡರ್ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದ್ದ. ಅವನು ಹೇಳಿದ, ನಾನು ನಿನ್ನನ್ನು ಕಳೆದುಕೊಳ್ಳೋದು ಬೇಡ ಅನ್ನಿಸ್ತು, ಅದಕ್ಕೆ ಹೀಗೆ ಮಾಡಿದೆ. ಸತ್ಯದ ಎದುರು ನಂದನ ಕೋಪದಿಂದ, ನೀನು ನಮ್ಮ ಪ್ರೀತಿಯನ್ನು ಹಾಳು ಮಾಡಿದ್ದೀಯಾ ಅಂತ ಅವಳು ಅವನನ್ನು ಬಿಟ್ಟು ಹೋದಳು. ನಂದನ ಕಾರ್ತಿಕ್ ಹತ್ತಿರ ಹೋದ್ಲು. ನನ್ನನ್ನು ಕ್ಷಮಿಸು ಕಾರ್ತಿಕ್. ಕಾರ್ತಿಕ್ ಕಣ್ಣೀರಿನಿಂದ ಹೇಳಿದ, ನಂಬಿಕೆ ಒಡೆದ ಮೇಲೆ ಮತ್ತೆ ಪ್ರೀತಿ ಆಗೋದು ಕಷ್ಟ. ಇಷ್ಟೆಲ್ಲ ಆದಮೇಲೆ ನಂದನ ಯಾರನ್ನು ಕೂಡ ಆಯ್ಕೆ ಮಾಡಲ್ಲ. ಅವಳು ಪ್ರೀತಿಯನ್ನು ಬಿಟ್ಟು ತನ್ನ ಜೀವನವನ್ನ ಆಯ್ಕೆ ಮಾಡ್ತಾಳೆ. ಪ್ರೀತಿ ಅಂದ್ರೆ ನಂಬಿಕೆ. ಅದು ಒಮ್ಮೆ ಕಳೆದುಕೊಂಡ್ರೆ ಎಲ್ಲವೂ ಮುಗಿಯುತ್ತೆ, ಮತ್ತೆ
ನಂಬಿಕೆ ಇಟ್ಟು ಪ್ರೀತಿ ಮಾಡೋದು ಕೂಡ ಕಷ್ಟ ಆಗತ್ತೆ. ಈ ಕತೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಕಥೆಯನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.